ಕರುನಾಡನ್ನ ಹೃದಯಾಘಾತ ಅನ್ನುವ ಭೂತ ಆವರಿಸಿಕೊಂಡಂತ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಹೃದಯದ ಆತಂಕ ಇದೆ. ಹೃದಯದ ಬಡಿತ ಯಾವಾಗ ನಿಂತು ಹೋಗುತ್ತೆ ಅನ್ನುವ ಭಯ ಅಂತೂ ಖಂಡಿತ ಇದೆ. ಹೀಗಾಗಿ ಜಯದೇವ ಆಸ್ಪತ್ರೆ ಸೇರಿದಂತೆ ಈ ಹೃದಯ ಆಸ್ಪತ್ರೆಗಳಲ್ಲಿ ರೋಗಿಗಳು ದಾಂಗುಡಿ ಇಡ್ತಾ ಇದ್ದಾರೆ ತಮ್ಮ ಹೃದಯ ಎಷ್ಟು ಸೇಫ್ ಅನ್ನೋದನ್ನ ನೋಡೋದಕ್ಕೆ. ಜಯದೇವ ಆಸ್ಪತ್ರೆಗೆ ರೋಗಿಗಳ ದಾಂಗುಡಿ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ OPD ಫುಲ್ ರಶ್ ಆಗಿದೆ. ರೋಗಿಗಳನ್ನು ನಿಯಂತ್ರಿಸಲಾಗದೆ ಸಿಬ್ಬಂದಿ ಪರದಾಟ ಪಡ್ತಾ ಇದ್ದಾರೆ. ಟೋಕನ್ ಪಡೆಯಲು ರೋಗಿಗಳ ನಡುವೆ ಕಿತ್ತಾಟ. ಸಾರ್ವಜನಿಕರನ್ನ ನಿಯಂತ್ರಿಸುವುದಕ್ಕೆ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ECG ಮಾಡೋದಕ್ಕೆ, BP ಚೆಕಪ್, ರಕ್ತ ಪರೀಕ್ಷೆಗೆ ನೂರಾರು ಜನ ಮುಗಿಬಿದ್ದಿರೋದನ್ನ ತಾವು ನೋಡಿ. ಟೋಕನ್ ಪಡೆಯೋದಕ್ಕೆ ಜನ ನುಗ್ಗಲಾಗ್ತಿರೋದನ್ನ ನೋಡಿ. OPDಗಳ ಮುಂದೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೋಡಿ. ಇದು ಜಯದೇವ ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯ. ಮೈಸೂರಿನಲ್ಲಿ ಹಾಸನ, ಮೈಸೂರು, ಚಾಮರಾಜನಗರ, ಮಂಡ್ಯ ಇಲ್ಲೇ ಅತಿ ಹೆಚ್ಚು ಹೃದಯಾಘಾತದಿಂದ ಸಾವನ್ನಪ್ಪಿರೋರ ಸಂಖ್ಯೆ. ಹೀಗೆಲ್ಲ ಇರುವಾಗ ಜಯದೇವ ಆಸ್ಪತ್ರೆ, ಹೃದಯ ಆಸ್ಪತ್ರೆಗಳಲ್ಲಿ OPDಗಳು ಫುಲ್ ರಶ್ ಆಗಿದ್ದಾವೆ. ಏನಾಗುತ್ತಪ್ಪ ನಮಗೂ ಅಂಥೇಳಿ ಜನ ನಮ್ಮ ಹೃದಯವನ್ನು ತಪಾಸಣೆ ಮಾಡೋದಕ್ಕೆ ಈಗ ಮುಗಿಬೀಳ್ತಾ ಇದ್ದಾರೆ. ನುಗ್ಗಲಾಗಿದೆ. ಜಯದೇವ ಆಸ್ಪತ್ರೆ ಮೈಸೂರಿನಲ್ಲಿ ಜನರ ನುಗ್ಗಲು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಜನ ಎಷ್ಟು ಭಯದಲ್ಲಿದ್ದಾರೆ, ಎಷ್ಟು ಅವರಿಗೆ ಈ ಹೃದಯದ ಆತಂಕ ಇದೆ ಅನ್ನೋದು. ನಮ್ಮ ಪ್ರತಿನಿಧಿ, ಮೈಸೂರಿನ ಪ್ರತಿನಿಧಿ ವಿನೋದ ಪಡುವಾರಹಳ್ಳಿ ಈಗ ಜಯದೇವ ಆಸ್ಪತ್ರೆ ಮೈಸೂರಿನಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಜನ ಎಷ್ಟು ಆತಂಕದಲ್ಲಿದ್ದಾರೆ, ಅವರಿಗೆ ಎಷ್ಟು ಭಯ ಇದೆ, ಮತ್ತು ಅವರು ಜೀವದ ಮೇಲೆ ಅವರಿಗೆ ಎಷ್ಟು ಭಯ ಇದೆ ಅನ್ನೋದೆಲ್ಲವೂ ಕೂಡ. ಆಸ್ಪತ್ರೆಯಲ್ಲಿ ತಮಗೇನು ಕಾಣಿಸ್ತಾ ಇದೆ ಅಲ್ಲಿ ಅವ್ರನ್ನ ಮಾತಾಡಿಸ್ಬೋದಾ? ಏನು ಹೇಳ್ತಾರೆ ಡಾಕ್ಟ್ರ್, ಏನು ಹೇಳ್ತಾರೆ ಸದ್ಯಕ್ಕೆ ಅಲ್ಲಿ ಚಿತ್ರಣವನ್ನು ತೋರಿಸ್ಬೋದಾ? ವಿನೋದ್. ರಂಜಿತ್, ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಜಯದೇವ ಆಸ್ಪತ್ರೆಗೆ ಈಗಾಗಲೇ ಹೃದಯ ಪರೀಕ್ಷೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು ದೃಶ್ಯ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಜನರು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಯಾಕಂತಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಇಲ್ಲಿ ಟೋಕನ್ ಕೊಡೋದಕ್ಕೆ ಶುರು ಆಗುತ್ತೆ. ಪ್ರತಿನಿತ್ಯವೂ ಕೂಡ 400 ರಿಂದ 500 ಜನರು ಕಳೆದ 20 ದಿನಗಳ ಹಿಂದೆ ಬರ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಯಾವಾಗ ಹಾಸನದಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತೋ ಪ್ರತಿನಿತ್ಯವೂ ಕೂಡ 1 ರಿಂದ 1.5 ಸಾವಿರ ಜನರು ಕೂಡ ಬರ್ತಾ ಇದ್ದಾರೆ. ಸಿಬ್ಬಂದಿಗಳು ಕೂಡ ಕೇವಲ 4 ಸಿಬ್ಬಂದಿ ಮಾತ್ರ ಅಲ್ಲಿದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಟೋಕನ್ ಎಲ್ಲ ತೆಗೆದುಕೊಳ್ಬೇಕು ಅಂತೇಳಿ ಈಗ ಎಲ್ಲರೂ ಕೂಡ ಮುಗಿಬೀಳ್ತಾ ಇದ್ರು. ಈಗ ಯಾವಾಗ ಸಿಬ್ಬಂದಿಗಳಿಗೆ ಇಲ್ಲಿ ಕೆಲಸ ಮಾಡೋಕ್ಕೂ ಸಾಧ್ಯ ಆಗಲಿಲ್ವೋ ಆ ಸಂದರ್ಭದಲ್ಲಿ ಪೊಲೀಸರು, ಈಗಾಗಲೇ ಬೇಟ್ಕಳಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅವರನ್ನು ನಿಯಂತ್ರಿಸುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇನ್ನು ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ಬಂದು ನಿಂತಿರುವಂಥದ್ದು. ಮೈಸೂರು, ಚಾಮರಾಜನಗರ ಇರ್ಬೋದು, KR ಇರ್ಬೋದು, ಈ ಭಾಗಗಳಿಂದಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈಗ ಜನರು ಬರ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಯಾವಾಗ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಯ್ತಾ ಹೋಯ್ತೋ ಪ್ರತಿಯೊಬ್ಬರು ಕೂಡ ಪರೀಕ್ಷೆಯನ್ನು ಮಾಡಿಸ್ಬೇಕು ಅಂತೇಳಿ ಈಗಾಗಲೇ ಬೆಳಿಗ್ಗೆನೇ ಬರ್ತಾ ಇರುವಂಥದ್ದು. ಜಯದೇವ ಆಸ್ಪತ್ರೆಯಲ್ಲಿ ನಿಜಕ್ಕೂ ಕೂಡ ವೈದ್ಯರಿರ್ಬೋದು, ಸಿಬ್ಬಂದಿಗಳೆಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂತಂದ್ರೆ ಇಲ್ಲೇ ಬರ್ತಾ ಇದ್ದಂತಹ ಜನರು ಬಂದರೆ ಅವರಿಗೆ ಯಾವುದೇ ತೊಂದರೆಗಳಾಗ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು 1.5 ಸಾವಿರ ಜನರು ಒಂದೇ ದಿನಕ್ಕೆ ಬಂದ ಕಾರಣಕ್ಕಾಗಿ ಈ ರೀತಿಯಾದಂತಹ ರಶ್ ಕೂಡ ಕಾಣ್ತಾ ಇರುವಂಥದ್ದು. ಪ್ರತಿನಿತ್ಯ ಒಬ್ಬೊಬ್ಬ ವೈದ್ಯರು ಕೂಡ 300 ಜನರನ್ನ ವೀಕ್ಷಣೆ ಮಾಡುವಂತಹ ಸಂದರ್ಭ ಈಗ ಕ್ರಿಯೇಟ್ ಆಗಿರುವಂಥದ್ದು. ನಾನೀಗ ಸ್ಥಳೀಯರು ಇಲ್ಲಿ ಬಂದಿರುವಂತಹ ಜನತೆ ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರಾ ಸರ್? KR ರಾತ್ರಿ 11 ಗಂಟೆಗೆ ಬಂದು 11 ಗಂಟೆಯಿಂದ ಇಲ್ಲೇ ಕಾಯ್ಕೊಂಡಿದ್ದು. ಇಲ್ಲಿ ಆದ್ರೂ ನಮಗೆ ತುಂಬ ರಶ್ ಇರೋದ್ರಿಂದ ಆಗ್ತಿಲ್ಲ. ಹಾಸನದೊಂದು ಇನ್ಸಿಡೆಂಟ್ ಆದಾಗಿಂದ ನಮಗೆ ಯುವಕರಿಗೆಲ್ಲ ಭಯ ಬಂದು ಒಂದು ಚೆಕಪ್ ಮಾಡಿಸೋಣ ಅಂದ್ಬಿಟ್ಟು ಎಲ್ಲರೂ ಬಂದು ಜಯದೇವದಲ್ಲಿ ರಾತ್ರಿ 11 ಗಂಟೆಗೆ ಬಂದು ಲೈನ್ ಹಾಕಿದ್ದು. ಆದ್ರೂ ತುಂಬ ಕ್ರೌಡ್ ಇರೋದ್ರಿಂದ ಮಿನಿಮಮ್ 500 ಜನ ಒಂದು ದಿನಕ್ಕಷ್ಟೇ ಅಂತ ನೋಡೋದಿಲ್ಲಿ. ಆದ್ದರಿಂದ ನಮಗೆ ತುಂಬ ಆತಂಕ ಉಂಟಾಗಿ ರಾತ್ರಿನೇ ಬಂದು ಸ್ಟೇ ಆಗಿದ್ದೀವಿ ಇಲ್ಲಿ. ನಿಮಗೇನು ಸಮಸ್ಯೆ ಇದೆ ಸರ್? ನಮಗೇನು ಸಮಸ್ಯೆ ಇಲ್ಲ. ಚೆಕ್ ಮಾಡಿಸೋಣ, ಆರ್ಟು ನಮ್ಮದು ಯಾವ ಥರ ಇದೆ, ಏನು ಜನರಲಾಗಿ ಚೆಕ್ ಮಾಡಿಸೋಣ ಅಂತ ನಾವು ಚೆಕಿಂಗ್ ಬಂದಿದ್ದೀವಿ ಅಷ್ಟೇ, ಚೆಕಪ್ ಮಾಡ್ಕೊಳ್ಳೋದಕ್ಕೆ. ಸರ್, ನೀವೇನು ಬಂದಿದ್ದೀರಾ ಸರ್? ನಾವು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು. ಬೆಳಗ್ಗೆ 6 ಗಂಟೆಗೆ ಬಂದಿರೋರು ನಾವು. ಇನ್ನೂ ಟೀ ತೊಗೊಂಬಂದರೆ ಇಲ್ಲೇ ಎಲ್ಲ ಗದ್ದಲ, ಜನ ತುಂಬ್ಕೋತಾರೆ. ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಎಲ್ಲ ತುಂಬ್ಕೋತಾರೆ. ಇಲ್ಲಿ ಜನ ಏನು ಇವರೇ ಅರ್ಧ ಆಟ ಹಾಕಕ್ಕೆ ಬರೆಸ್ತಾರೆ, ಜನ ತುಂಬಿಸ್ಬಿಟ್ಟು. ಇದು ವ್ಯವಸ್ಥೆನೇ ಸಹ ಇದು ಜಯದೇವ ಆಸ್ಪತ್ರೆನೇ ಇದು. ಏನು ಜನ ತುಂಬ್ಕೊಂಡಿರೋದು ಇದು ಸರಿ ಇಲ್ಲ ಇದು. ಅದಕ್ಕೆ ನಮ್ಮ ಹಾಸನ ಜಿಲ್ಲೆಗೆ ಒಂದು ಇದೇ ಆಸ್ಪತ್ರೆನ ಕೊಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ.
ವಾಸಜಿಯಲ್ಲಿ ಸಾಕಷ್ಟು ಹೃದಯಾಘಾತ ಆಗ್ತಿದೆ, ಏನು ಕಾರಣ ಅಂತೀರ ಗೊತ್ತಾಯ್ತಾ ಅಂತ? ಗೊತ್ತಾಯ್ತಲ್ಲ, ಅದಕ್ಕೆ ಆತರಕ್ಕಾಗಿ ನಾವು ಬಂದಿರೋದು ಇಲ್ಲಿ ಚೆಕ್ ಮಾಡ್ಸಕ್ಕೆ. ಓಕೆ, ಹಾಂ ನಿಮ್ಮ ಕಡೆ ಎಲ್ಲ ತೀರೋಗಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ? ಹಾಂ ನಿಮ್ಮ ಕಡೆ ಎಲ್ಲ ತೀರೋಗಿದ್ದಾರೆ ಅಂತ? ಇಲ್ಲ, ನಮ್ಮ ಹಾಸನ ಜಿಲ್ಲೆಯಲ್ಲೇ ಜಾಸ್ತಿ ತೀರಾಗಾದ್ರೆ ಹಾಸನ ಜಿಲ್ಲೆಯಲ್ಲೇ ಜಾಸ್ತಿ ಬಂದಿದ್ದೀವಿ ಇಲ್ಲಿಗೆ. ಓಕೆ, ಹಾಂ ಎಷ್ಟು ಜನ ಬಂದಿದ್ದೀರಾ ನೀವು? ನಾವೊಂದು 5-6 ಜನ ಬಂದಿದ್ದೀವಿ ಸರ್. ಓಕೆ ಹಾಂ ಸರ್, ನೀವೆಲ್ಲಿ ಬಂದಿರಾ ಸರ್? ಕೊಳ್ಳೇಗಾಲದಿಂದ ಬಂದಿರೋ ಸರ್. ಓಕೆ, ಏನು ಸಮಸ್ಯೆ ಸರ್? ನಾವು ಒಂದು 3 ತಿಂಗಳಲ್ಲಿ ನನಗೂ ಆಟ ಇದಾಗಿತ್ತು, ಓಕೆ, ಹಾರ್ಟ್ ಅಟ್ಯಾಕ್ ಆಗಿ ಸ್ಟೆಂಟ್ ಹಾಕಿದ್ರು. ಚೆಕಪ್ ತನಕ ಬಂದಿದ್ವು ಸರ್. ಜನ ಹೆಂಗಿದ್ದಾರೆ ಸರ್? ನೋಡಿದ್ರಲ್ಲ ಅಂತ? ಫುಲ್ ಜನ ಸರ್. ಈ ಸೆಕ್ಯೂರಿಟಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಸೆಕ್ಯೂರಿಟಿ ಕೆಲಸ ಮಾಡಿದ್ರೆ ತೋರಿಸ್ಕೊಂಡೆ ಹೊಟ್ಟಾಗಿರೋ ನಮ್ಮ ಸೆಕ್ಯೂರಿಟಿ ಬಂದ್ಬಿಟ್ಟು ಕ್ಯೂಲ್ ಕರೆಕ್ಟಾಗಿ ನಿಂತಿದ್ದು ಸರ್. ಸೆಕ್ಯೂರಿಟಿ ಅಲ್ಲೇ ಇದ್ದರು ಅಂದ್ಬಿಟ್ಟು ಹಿಂದವ್ರು ಮುಂದಕ್ಕಾಗೋದ್ರು, ಮುಂದವ್ರು ಹಿಂದಕ್ಕಾಗೋದ್ರು ಸರ್. ರಂಜಿತ್, ಇದೆಯೋ ಜನರು ಕೂಡ ಹೇಳ್ತಾ ಇರುವಂಥದ್ದು ಸಾಕಷ್ಟು ಸಮಸ್ಯೆಗಳು. ಅಂದರೆ ಜನರು ಪ್ರತಿನಿತ್ಯ ಯಾರು ನಿಜಕ್ಕೂ ಕೂಡ ತೊಂದರೆ ಇರುವಂಥವ್ರು ಬಂದರೆ ಅವ್ರಿಗೆ ಇಲ್ಲಿ ತೊಂದರೆ ಆಗೋದಿಲ್ಲ, ಕೇವಲ ಹೃದಯವನ್ನು ಪರೀಕ್ಷೆ ಮಾಡಿಸೋದಕ್ಕೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಕಾರಣಕ್ಕಾಗಿ ಈ ರೀತಿಯಾದಂತಹ ತೊಂದರೆ ಜಯದೇವ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ ಕೂಡ ಆಸನದ ಪ್ರಕರಣವನ್ನು ಮುಂದಿಟ್ಕೊಂಡು ಪ್ರತಿಯೊಬ್ಬರು ಕೂಡ ಪರೀಕ್ಷೆಗೆ ಬರ್ತಾರೆ ಕಾರಣಕ್ಕಾಗಿ ಇಷ್ಟೊಂದು ರಶ್ ಜಯದೇವ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು. ರಂಜಿತ್, ಓಕೆ ವಿನೋದ್, ನೋಡಿ ಅಲ್ಲಿನ ಚಿತ್ರಣ ಹೆಂಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ವಿನೋದ್ ತೋರಿಸ್ಕೊಟ್ರು. ಜನ ಏನು ಆರೋಗ್ಯದ ಸಮಸ್ಯೆನೇ ಇಲ್ಲ, ಅವರಿಗೆ ಏನೇನು ತಾಪತ್ರೆ ಇಲ್ಲ, ಆದರೂ ಕೂಡ ರಾತ್ರಿ ಎಲ್ಲ ಅಲ್ಲೇ ಇದ್ದು ನಮ್ಮ ಆರೋಗ್ಯ ಎಷ್ಟು ಸೇಫ್ ಇದೆ, ಏನಾದರೂ ಆತಂಕ ಇದೆಯಾ ಅನ್ನೋದನ್ನ ತಪಾಸಣೆ ಮಾಡೋದು. ಕರುನಾಡನ್ನ ಹೃದಯಾಘಾತ ಅನ್ನುವ ಭೂತ ಆವರಿಸಿಕೊಂಡಂತ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಹೃದಯದ ಆತಂಕ ಇದೆ. ಹೃದಯದ ಬಡಿತ ಯಾವಾಗ ನಿಂತು ಹೋಗುತ್ತೆ ಅನ್ನುವ ಭಯ ಅಂತೂ ಖಂಡಿತ ಇದೆ. ಹೀಗಾಗಿ ಜಯದೇವ ಆಸ್ಪತ್ರೆ ಸೇರಿದಂತೆ ಈ ಹೃದಯ ಆಸ್ಪತ್ರೆಗಳಲ್ಲಿ ರೋಗಿಗಳು ದಾಂಗುಡಿ ಇಡ್ತಾ ಇದ್ದಾರೆ ತಮ್ಮ ಹೃದಯ ಎಷ್ಟು ಸೇಫ್ ಅನ್ನೋದನ್ನ ನೋಡೋದಕ್ಕೆ. ಜಯದೇವ ಆಸ್ಪತ್ರೆಗೆ ರೋಗಿಗಳ ದಾಂಗುಡಿ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ OPD ಫುಲ್ ರಶ್ ಆಗಿದೆ. ರೋಗಿಗಳನ್ನು ನಿಯಂತ್ರಿಸಲಾಗದೆ ಸಿಬ್ಬಂದಿ ಪರದಾಟ ಪಡ್ತಾ ಇದ್ದಾರೆ. ಟೋಕನ್ ಪಡೆಯಲು ರೋಗಿಗಳ ನಡುವೆ ಕಿತ್ತಾಟ. ಸಾರ್ವಜನಿಕರನ್ನ ನಿಯಂತ್ರಿಸೋದಕ್ಕೆ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ECG ಮಾಡೋದಕ್ಕೆ, BP ಚೆಕಪ್, ರಕ್ತ ಪರೀಕ್ಷೆಗೆ ನೂರಾರು ಜನ ಮುಗಿಬಿದ್ದಿರೋದನ್ನ ತಾವು ನೋಡಿ. ಟೋಕನ್ ಪಡೆಯೋದಕ್ಕೆ ಜನ ನುಗ್ಗಲಾಗ್ತಿರೋದನ್ನ ನೋಡಿ. OPDಗಳ ಮುಂದೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೋಡಿ. ಇದು ಜಯದೇವ ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯ. ಮೈಸೂರಿನಲ್ಲಿ ಹಾಸನ, ಮೈಸೂರು, ಚಾಮರಾಜನಗರ, ಮಂಡ್ಯ ಇಲ್ಲೇ ಅತಿ ಹೆಚ್ಚು ಹೃದಯಾಘಾತದಿಂದ ಸಾವನ್ನಪ್ಪಿರೋರ ಸಂಖ್ಯೆ. ಹೀಗೆಲ್ಲ ಇರುವಾಗ ಜಯದೇವ ಆಸ್ಪತ್ರೆ, ಹೃದಯ ಆಸ್ಪತ್ರೆಗಳಲ್ಲಿ OPDಗಳು ಫುಲ್ ರಶ್ ಆಗಿದ್ದಾವೆ. ಏನಾಗುತ್ತಪ್ಪ ನಮಗೂ ಅಂಥೇಳಿ ಜನ ನಮ್ಮ ಹೃದಯವನ್ನು ತಪಾಸಣೆ ಮಾಡೋದಕ್ಕೆ ಈಗ ಮುಗಿಬೀಳ್ತಾ ಇದ್ದಾರೆ. ನುಗ್ಗಲಾಗಿದೆ. ಜಯದೇವ ಆಸ್ಪತ್ರೆ ಮೈಸೂರಿನಲ್ಲಿ ಜನರ ನುಗ್ಗಲು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಜನ ಎಷ್ಟು ಭಯದಲ್ಲಿದ್ದಾರೆ, ಎಷ್ಟು ಅವರಿಗೆ ಈ ಹೃದಯದ ಆತಂಕ ಇದೆ ಅನ್ನೋದು. ನಮ್ಮ ಪ್ರತಿನಿಧಿ, ಮೈಸೂರಿನ ಪ್ರತಿನಿಧಿ ವಿನೋದ ಪಡ್ವಾರಹಳ್ಳಿ ಈಗ ಜಯದೇವ ಆಸ್ಪತ್ರೆ ಮೈಸೂರಿನಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ.